ಕ್ಯಾತ್ಮಾರನಹಳ್ಳಿಯಲ್ಲಿ ಜಾತ್ರೆ ಇದೆ ಅಂತೇಳಿ ಹಾಗೆ 14ನೇ ತಾರೀಕು ಶುಕ್ರವಾರಕ್ಕೆ ಅದನ್ನು ಮುಂದೂಡಿದ್ದಾರೆ. ಇದರೊಳಗಡೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಭೆ ನಿಗದಿಪಡಿಸಲಾಗಿದೆ. ಮೇಲ್ಕಂಡ ವಿಷಯದ ಕುರಿತು ಚರ್ಚಿಸಲಾಗುವುದರಿಂದ ಆಸಕ್ತರು ಅವರವರ ಅಭಿಪ್ರಾಯಗಳನ್ನು ಲಿಖಿತವಾಗಿ ಪೂರಕ ದಾಖಲೆಗಳೊಂದಿಗೆ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಪೂರಕ ದಾಖಲೆ ಕೊಡಬೇಕು? ನಾನು ಸರ್ಕಾರವನ್ನು ಕೇಳಲಿಕ್ಕೆ ಬಯಸ್ತೀನಿ, ಏನು ಪೂರಕ ದಾಖಲೆ ಕೊಡಬೇಕು? ರೆಸಿಡೆನ್ಷಿಯಲ್ ಸೈಟಲ್ಲಿ ಮಸೀದಿನ ಮಾಡಿ ಅಲ್ಲಿ ನಮಾಜ್ ಮಾಡೋವಂಥದ್ದೇ ಅನಧಿಕೃತ. ರೆಸಿಡೆನ್ಷಿಯಲ್ ಸೈಟಲ್ಲಿ ಒಂದು ಹೋಟ್ಲು ಮಾಡಿ ಒಂದು ಅಂಗಡಿ ಮಾಡಿದ್ರೂ ಕೂಡ ಕಾರ್ಪೊರೇಷನ್ನವ್ರು ಬಂದು ಕ್ಲೋಸ್ ಮಾಡಿಸ್ತೀರಿ. ನೀವು ಟ್ರೇಡಿಂಗ್ ಲೈಸೆನ್ಸ್ ಇಲ್ಲ ಅಂತೇಳಿ ಹೇಳ್ತೀರಿ. ಇದು ಹೆಂಗೆ? ನೀವು ರೆಸಿಡೆನ್ಷಿಯಲ್ ಸೈಟಲ್ಲಿ ನೀವು ಅನಧಿಕೃತವಾಗಿ ಮಸೀದಿ ಮಾಡೋಕ್ಕೆ ಬಿಟ್ಟಿದ್ದೇ ಮೊದಲನೇ ತಪ್ಪು. ಈಗ ಅದಕ್ಕೆ ಪೂರಕ ದಾಖಲೆಯನ್ನು ನಾವು ಕೊಡಿ ಅಂತ ಕಾರ್ಪೊರೇಷನ್ ಕಮಿಷನರ್ಗೆ 5 ನಿಮಿಷದ ಕೆಲಸ ಇದು. ಕಾರ್ಪೊರೇಷನ್ ಕಮಿಷನರನ್ನು ಕರೆದ್ರಾಯ್ತು ಡಿ ಸಿ ಅವರು. ಇದಕ್ಕೆ ಯಾರನ್ನೂ ಸಾರ್ವಜನಿಕರು ಕರೆಯೋಂಥ ಅಗತ್ಯ ಇಲ್ಲ. ಯಾಕೆಂತಂದರೆ ರಾಜು ಮರ್ಡರ್ ಕೇಸಾಗಿ ಒಬ್ಬ ಕಾರ್ಯಕರ್ತನ ನಾವು ಕಳ್ಕೊಂಡಿದ್ದೀವಿ. ಒಬ್ಬ ಪ್ರಕಾರ ಹಿಂದುತ್ವವಾದಿನ ರಾಜನ ಮುಖಾಂತರವಾಗಿ ನಾವು ಕಳ್ಕೊಂಡಿದ್ದೀವಿ. ನಾವು ಇವತ್ತು ರಾಜನ ಸಾವನ್ನು ನಾವು ಮರೆತು ಬಿಟ್ಟಿದ್ದೀವಿ ಅಂತ ಹೇಳಿ ಇವರು ಮಸೀದಿನ ಓಪನ್ ಮಾಡಲಿಕ್ಕೆ ಹೊರಡ್ತಿದ್ದಾರೆ. ಅಂದರೆ ಇವತ್ತು ರಾಜ್ಯಾದ್ಯಂತ ಒಂದು ರೀತಿ ತಾಲಿಬಾನಿ ಸರ್ಕಾರ ನಡೀತಾ ಇದೆ. ಸಿದ್ದರಾಮಯ್ಯನವರು ಯಾವುದಕ್ಕೆ ಬೇಕಾದ್ರೆ ಪರ್ಮಿಷನ್ ಕೊಟ್ಟುಬಿಡ್ತಾರೆ ಅಂತ ಹೇಳಿ ಡಿ ಸಿ ಅವ್ರಿಗೂ ಬೇಕಾದ್ರೆ ಸೂಚನೆ ಕೊಟ್ಟಿರ್ತಾರೆ. ಇಲ್ಲ ಸ್ಥಳೀಯ ಮಟ್ಟದಲ್ಲಿ ಅವರು ತೀರ್ಮಾನ ಮಾಡಬೇಕು, ದಾಖಲೆನ ನಾವು ಕೊಡಿ ಅಂತಂದರೆ ಯಾಕೆ ಕೊಡಬೇಕು? ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧಿಸ್ತೀವಿ. ರಾಜನ ಏನು ಅವನ ಬಲಿದಾನ ಏನಿದೆಯಲ್ಲ ಅದು ವೇಸ್ಟ್ ಆಗಿ ಹೋಗೋಕ್ಕೆ ನಾವು ಬಿಡಲ್ಲ. ಸಿದ್ದರಾಮಯ್ಯನವ್ರಿಗೆ ನಾನು ಚಾಲೆಂಜ್ ಮಾಡಲಿ ಹೇಳಲಿಕ್ಕೆ ಬಯಸ್ತೀನಿ. ನೀವು ಎಷ್ಟೇ ಪ್ರಯತ್ನನ ಮಾಡಿ ಆ ಮಸೀದಿನ ನೀವು ಅನಧಿಕೃತವಾಗಿ ಮಾಡಿದಂಥ ಮಸೀದಿಯನ್ನು ತೆರೆಸಿ ನೋಡೋಣ. ನಾವು ಉಗ್ರವಾದಂಥ ಹೋರಾಟವನ್ನು ಕೂಡ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಮೊನ್ನೆ ಅಷ್ಟೇ ಈ ಕ್ಯಾತ್ಮಾರನಹಳ್ಳಿ ಬರುವಂಥದ್ದು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಮೊನ್ನೆ ಅಷ್ಟೇ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ. ಅದೇ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಬರುವಂಥ ಕ್ಯಾತ್ಮಾರನಹಳ್ಳಿನಲ್ಲಿ ಇವತ್ತು ನೀವು ಅನಧಿಕೃತ ಮಸೀದಿಯನ್ನು ಮತ್ತೆ ಓಪನ್ ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳಿದರೆ ನಿಮ್ಮ ಉದ್ದೇಶ ಏನು ಸರ್? ನಿಮಗೇನು 1000 ಓಟ್ ಬಿಟ್ಟರೆ ಯಾರ್ದು ಬೇಡವಾ? ಅವ್ರ ಓಟಲ್ಲಿ ಅಷ್ಟೇ ಗೆದ್ದಿರೋವಂಥದ್ದು. ಹಲಾಲ್ ಬಜೆಟ್ ಅಂತ ನಮ್ಮ ಪಕ್ಷದವರು ಅದ್ರ ಬಗ್ಗೆ ವಿಶ್ಲೇಷಣೆ ಏನು ಮಾಡಿದ್ದಾರೆ. ಇದು ಮುಸಲ್ಮಾನರ ಬಜೆಟ್ ಅಂತೇಳಿ ಹೇಳಿದ್ದಾರೆ, ಇದು ವಕ್ಫ್ ಬೋರ್ಡ್ ಬಜೆಟ್ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವ ತಪ್ಪು ನನಗೆ ಅಥವಾ ಇದರ ಸತ್ಯಕ್ಕೆ ದೂರವಾದಂಥ ಯಾವ ವಿಚಾರ ಇದೆ ಅಂತ ನನಗೆ ಅನ್ನಿಸ್ತಾನೇ ಇಲ್ಲ. ಅಲ್ಲ ಸಿದ್ದರಾಮಯ್ಯನವರೇ, ಈ ರಾಜ್ಯದಲ್ಲಿ 100 ಜಾತಿ ಜನಾಂಗಗಳು ಧರ್ಮೀಯರಿದ್ದಾರೆ. ಮುಸಲ್ಮಾನರಿಗೆ 4,500 ಕೋಟಿ ರೂಪಾಯಿನ ನೀವು ಕೊಟ್ಟಿದ್ದೀರಿ. ಅದರಲ್ಲಿ ಏನು ಕಬ್ರಿಸ್ತಾನದ ಅಭಿವೃದ್ಧಿಯಂತೆ 62 ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರಿಗೋಸ್ಕರ ಶಾಲೆಗಳನ್ನು ತೆರಿತೀವಿ ಅಂತ ಹೇಳ್ತಾ ಇದ್ದೀರಿ. ಹೀಗೆ 4,500 ಕೋಟಿ ಕೊಟ್ಟಿದ್ದೀರಿ. ಅದನ್ನು ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ತಿದ್ದೀರಿ ಅಂತಂದರೆ ರಾಜ್ಯದ ಬಜೆಟ್ಟು 4,09,000 ಕೋಟಿ ಇದೆ, ಅದರ 1% ಇಲ್ಲ ಅಂತ ಹೇಳ್ತೀರಿ. ಸಿದ್ದರಾಮಯ್ಯನವರೇ, ಈ ರಾಜ್ಯದಲ್ಲಿ ಮುಸಲ್ಮಾನರನ್ನು ಬಿಟ್ಟರೆ ಇನ್ಯಾರೂ ನಿಮಗೆ ಕಣ್ಣಿಗೆ ಕಾಣಲ್ವಾ? ಅಲ್ಲ ನೀವು ಹೇಳಿ, ವೀರಶೈವರಿಗೆ ಒಂದು ಅಭಿವೃದ್ಧಿ ನಿಗಮ ಇದೆ, ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಸರ್? ಒಕ್ಕಲಿಗರ ಅಭಿವೃದ್ಧಿ ನಿಗಮ ಇದೆ, ಎಷ್ಟು ದುಡ್ಡು ಕೊಟ್ಟಿದ್ದೀರಿ? ಮಡಿವಾಳರಿಗೆ ಅಭಿವೃದ್ಧಿ ನಿಗಮ ಇದೆ, ಎಷ್ಟು ಕೊಟ್ಟಿದ್ದೀರಿ? ಮರಾಠ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದೀರಿ? ಬ್ರಾಹ್ಮಣರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದೀರಿ? ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದೀರಿ? ದೇವರಾಜ ಅರಸು ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದೀರಿ? ಹಲಾಲ್ ಬಜೆಟ್ಟು, ಮುಸಲ್ಮಾನರ ಬಜೆಟ್ಟು, ವಕ್ಫ್ ಬೋರ್ಡ್ ಬಜೆಟ್ ಅಂದಲ್ಲ ಇನ್ನೇನು ಹೇಳೋಕ್ಕಾಗುತ್ತೆ? ಅವ್ರಿಗೆ ಖರ್ಚು ಮಾಡ್ತೀರಿ. ಇವರು ಅಪ್ಲಿಕೇಶನ್ ಹಾಕಿ ಬೆನಿಫಿಷಿಯರಿ ಲಿಸ್ಟ್ ಮಾಡಿದ್ರು ದುಡ್ಡೇ ರಿಲೀಸ್ ಮಾಡಲ್ಲ. ಯಾಕೆಂದರೆ ನಿಮ್ಮ ಸಿಸ್ಟಮ್ ಹೆಂಗೆ ಮಾಡಿದ್ರಿ ಅಂದರೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀವು ಬೆನಿಫಿಷಿಯರಿ ಲಿಸ್ಟ್ ಕೊಟ್ಟಾದ್ಮೇಲೂ ಕೂಡ ನೀವು ಅದಕ್ಕೆ ಅನುಮೋದನೆ ಕೊಡಲಿಲ್ಲ ಅಂತಂದರೆ ದುಡ್ಡೆಲ್ಲಿಂದ ರಿಲೀಸ್ ಆಗುತ್ತೆ? ನೀವು ಈ ಎಲ್ಲ ಸಮುದಾಯಗಳನ್ನ ಬದಿಗಿಟ್ಟು ನೀವು ಇವ್ರನ್ನ ಓಲೈಸಕ್ಕೆ ಹೊರಟಿದ್ದೀರಿ ಅನ್ನೋದು ಭಾಳ ಸ್ಪಷ್ಟವಾಗ್ತಿದೆ. ಆಮೇಲೆ ನಾನು ಸಿದ್ದರಾಮಯ್ಯನವ್ರು ಇನ್ನೊಂದು ಮಾತು ಕೇಳಲಿಕ್ಕೆ ಬಯಸ್ತೀನಿ. ಸರ್, ನೀವು 4,500 crore ಮುಸಲ್ಮಾನರಿಗೆ ಕೊಟ್ಟಿದ್ದೀವಿ, ಇದು ಒಂದು ಬಜೆಟ್ನ 1% ಅಲ್ಲ ಅಂತ ಹೇಳ್ತೀರಲ್ಲ ಸರ್. ನೀವು ಜಾತಿ ಗಣತಿಯ ಪರಿಣಿತ ಅಲ್ವ? ನೀವು ಭಾಳ ಎಕ್ಸ್ಪರ್ಟ್ ತಾನೇ? ನೀವು ಜಾತಿ ಗಣತಿ ನೀವೇ ತಾನೇ ಮಾಡಿರೋರು. ನೀವು ಜಾತಿ ಗಣತಿಯಲ್ಲಿ ಮಾಡಿ ವೀರಶೈವರಿಗಿಂತ ಒಕ್ಕಲಿಗರಿಗಿಂತ ಇನ್ನು ಉಳಿದ ಎಲ್ಲ ಜಾತಿಗಳಿಗಿಂತಲೂ ಕೂಡ ಮುಸಲ್ಮಾನರೇ ಹೈಯೆಸ್ಟ್ ಇದ್ದಾರೆ ಅಂತೇಳಿ ಹೇಳ್ಬಿಟ್ಟು ವರದಿಯನ್ನು ಕೊಟ್ಟಂಥವ್ರು, ಆ ವರದಿನ ಆಗಾಗ ಮೀಡಿಯಾದವ್ರಿಗೆ ಲೀಕ್ ಮಾಡೋವಂಥದ್ದು, ಈ ವರದಿನ ಬಿಡ್ತೀನಿ ಅಂತೇಳಿ ಆಲ್ರೆಡಿ ಲೀಕು ಮಾಡಿರ್ತೀರಿ, ಬಿಡ್ತೀನಿ ಅಂತ ಹೇಳೋವಂಥವ್ರು ನೀವೇ ತಾನೇ. ಈ ರೀತಿ ಜಾತಿ ಆಧಾರದ ಮೇಲೆ ಗಣತಿ ಮಾಡಿದ್ರಲ್ವ ನೀವು. ಹಾಗೆ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ, ಕರ್ನಾಟಕದ ಟ್ಯಾಕ್ಸ್ ಕಲೆಕ್ಷನ್ ಏನಿದೆಯಲ್ಲ ಅದು ಧರ್ಮದ ಆಧಾರದ ಮೇಲೆ ಮಾಡಿ. ನಾವು ಕಟ್ಟಿದ್ದು ಒಂದು ರಾಮ ಜನ್ಮಭೂಮಿಲಿ ಒಂದು ದೇವಸ್ಥಾನ, ಇವರು ಬೀದಿನಲ್ಲಿ ಊರಲ್ಲಿ ಮಸೀದಿ ಇಂಥದ್ದು ಭವ್ಯವಾದಂಥ ಮಸೀದಿ ಕಟ್ತಾರೆ. ಎಲ್ಲಿಂದ ದುಡ್ಡು ಬರುತ್ತೆ ಸರ್? ಆ ದುಡ್ಡನ್ನು ಕೊಡಿ, ಮುಸಲ್ಮಾನರ ಅಭಿವೃದ್ಧಿ ಬಳಸಕ್ಕೆ ಹೇಳಿ. ಮುಲ್ಲಾಗಳಿಗೆ, ಮೌಲ್ವಿಗಳಿಗೆ, ಇಮಾಮ್ಗಳಿಗೆ, ಬುಕಾರಿಗೆ ಹೇಳಿ ಆ ದುಡ್ಡನ್ನು ಈ ಮಸೀದಿ ಕಟ್ಟಕ್ಕೆ ಯಾಕೆ ಯೂಸ್ ಮಾಡ್ತಾಯಿದ್ರಿ? ನಿಮ್ಮ ಧರ್ಮದಲ್ಲಿ ಮಸೀದಿಗೆ ಯಾವ ಸ್ಯಾಂಕ್ಟಿಟಿನೂ ಇಲ್ಲ.
ನೀವು ಮೆಕ್ಕಾ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡಿದರೆ ಸಾಕು. ಹಿಂದೆ ಊರಲ್ಲೆಲ್ಲ ಈದ್ಗಾ ಮೈದಾನ ಅಂತ ಹೇಳಿದ್ರೆ ಈದ್ಗಾ ರಂಜಾನ್ ಬರಲಿ ಈದ್ ಬರಲಿ ಆ ಸಂದರ್ಭದಲ್ಲಿ ಅವರು ಆ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು ಅಷ್ಟೇ. ಅವರಿಗೆ ಮಸೀದಿಗೆ ಯಾವ ಸ್ಯಾಂಕ್ಟಿಟಿನೂ ಇಲ್ಲ, ಅವರಿಗೆ ಚರ್ಚ್ಗೆ ಯಾವ ಸ್ಯಾಂಕ್ಟಿಟಿನೂ ಇಲ್ಲ. ಮತ್ತು ಅಂಥದ್ದು ಕಟ್ಟಕ್ಕೆ ಯಾಕೆ ಕೊಡ್ತಾಯಿದ್ದಾರೆ? ಹಣವನ್ನು ದುರುಪಯೋಗ ಮಾಡ್ಕೊಳ್ತಾಯಿದ್ದಾರೆ. ಹೇಳಿ ಸರ್ ಅವರಿಗೆ, ನಿಮ್ಮ ಜನಾಂಗದಲ್ಲಿರುವಂತಹ ಹಿಂದುಳಿದವರಿಗೆ ಈ ಭವ್ಯವಾದಂಥ ಮಸೀದಿಯನ್ನು ಚರ್ಚನ್ನು ಕಟ್ಟೋದ್ರ ಬದಲು ಕೊಡಿ ಅಂತವ್ರಿಗೆ ಹೇಳಿ. ಅಲ್ಲ, ದೇವಸ್ಥಾನಗಳು ಸ್ವತಂತ್ರವಾಗಿ ನಡೀತಿದೆ, ಸರ್ಕಾರಕ್ಕೆ ಇವತ್ತು ಆದಾಯವನ್ನು ತಂದು ಕೊಡ್ತಾ ಇದ್ದೀವಿ. ಆ ದೇವಸ್ಥಾನಗಳಲ್ಲಿ ಪ್ರತಿದಿನವೂ ಕೂಡ ಅರ್ಚನೆಯನ್ನು ಮಾಡುವ, ಬೆಳಗ್ಗೆ ಬಂದು ಕಳಸಕ್ಕೆ ನೀರು ತಂದು ಆ ಒಂದು ದೇವಸ್ಥಾನ ಸ್ವಚ್ಛಗೊಳಿಸಿ ಪೂಜೆ ಪುನಸ್ಕಾರ ಮಾಡುವಂಥ ನಮ್ಮ ಅರ್ಚಕರಿಗೆ ಯಾಕೆ ನೀವು ಸಂಬಳ ಜಾಸ್ತಿ ಮಾಡಲ್ಲ? ಸರ್ಕಾರದೇನು ಕೊಡಬೇಡಿ, ನೀವು ದೇವಸ್ಥಾನದಿಂದ ಬರುವಂಥ ಆದಾಯವನ್ನು ಅವ್ರಿಗೆ ಕೊಡಿ. ಅದನ್ನು ಕೊಡೋಕ್ಕೆ ನಿಮಗೆ ಮನಸ್ಸಿಲ್ಲ, ಆದರೆ ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ಅಲ್ಲವನು ಬಿಟ್ಟರೆ ದೇವರೇ ಇಲ್ಲ, ಬೇರೆ ಯಾರೂ ಇಲ್ಲ ಅಂತ ಹೇಳುವಂಥವ್ರಿಗೆ ನೀವು ಸಂಬಳ ಜಾಸ್ತಿ ಮಾಡ್ತಿರಲ್ಲ, ನಿಮ್ಮ ಉದ್ದೇಶ ಏನು ಅಂತ ಕೇಳ್ತಾ ಇದ್ದೀವಿ.